ನನ್ನ ಗೆಳೆಯನಿಗೆ ಗಾಡಿಯಲ್ಲಿ ಹೋಗುವಾಗ ಲೊಕೇಶನ್ ನೋಡಲು ಹೇಳಿದಾಗ ಮಚ್ಚ ನಾವು ಕರೆಕ್ಟ್ ಆಗಿ ಹೋಗ್ತಾ ಇದೀವಾ? ಯಾರು ಗೊತ್ತು ಮಚ್ಚ, ಮೊಬೈಲ್ ಅಲ್ಲಿ ಮ್ಯಾಪ್ ಹಾಕಿ ನೋಡು ಸ್ವಲ್ಪ ರೂಟ್ ನ. ಅಷ್ಟೇ ತಾನೇ, ಬಾಯ್ ನಾನು ಇದ್ರಲ್ಲಿ ಎಕ್ಸ್ಪರ್ಟ್, ನೋಡ್ತೀನಿ ರೂಟ್ ನ. ಡೈರೆಕ್ಷನ್, ರೂಟ್, ಸ್ಟಾರ್ಟ್ 30 ಕಿಲೋಮೀಟರ್ ತೋರಿಸ್ತೈತೆ, ಸ್ಟಾರ್ಟ್ ಕೊಟ್ರೆ 40 ತೋರಿಸ್ತೈತೆ. ಅದು ಹಂಗೆ ಕ್ಲೀನ್ ಆಗಿ ರೂಟ್ ನೋಡ್ಕೊಂಡು ಹೇಳಪ್ಪ, ಎಲ್ಲೆಲ್ಲ ಮಿಸ್ ಮಾಡಿ ಲಾಸ್ಟ್ ಟೈಮ್ ತರ. ಮಚ್ಚ 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 ಲೆಫ್ಟ್ ನೋಡಿ, ಲೆಫ್ಟ್ ಯಾವ್ದು ಲೆಫ್ಟ್ ಇಲ್ವಲ್ಲ, 500 ಮೀಟರ್ ಲೆಫ್ಟ್ ಅಂತ ತೋರಿಸ್ತೈತೆ ಮಚ್ಚ. 60 ಮೀಟರ್ ಔಟರ್ ರಿಂಗ್ ರೋಡ್ ಅಂತ ಅಂದ್ರೆ ಔಟ್ ಮಾಡ್ಕೊಂಡು ರಿಂಗ್ ರೋಡ್ ಹೋಗ್ರಿ ಅಂತಾನ. ಇಲ್ಲಿ ರಿಂಗ್ ರೋಡ್ ಯಾವ್ದೈತೆ, ಸ್ಕ್ವೇರ್ ರೋಡ್ ಯಾವ್ದೈತೆ? ಮಚ್ಚ ಮಕ್ ಕೊಡ್ಬಿಡ್ತೀನಿ, ಕರೆಕ್ಟ್ ಆಗಿ ರೂಟ್ ನೋಡು, ಮಿಸ್ ಮಾಡಬೇಡ. ಯು ಹ್ಯಾವ್ ಅನದರ್ ರೂಟ್, ಫಾಸ್ಟೆಸ್ಟ್ ರೂಟ್, ಯು ವಿಲ್ ರೀಚ್ ಫಾಸ್ಟ್ ಅಂತ ತೋರಿಸ್ತೈತೆ. ಇದಕ್ಕೂ ಗೊತ್ತಾಗ್ಬಿಟ್ಟೈತೆ ನೀನ್ ಎಷ್ಟು ಸ್ಲೋ ಗಾಡಿ ಓಡಿಸ್ತೈತೆ ಅಂತ. ನನ್ನ ಮಗನೇ ಜಟಕಾ ಗಾಡಿ ನಂಗೆಲ್ಲ ಕೊಡೋ ಮಚ್ಚ. ಮಚ್ಚ ಮಚ್ಚ 10 ಲೆಫ್ಟ್, 100 ಮೀಟರ್, 80 ಮೀಟರ್, 50 ಮೀಟರ್, 20 ಮೀಟರ್, 10 ಮೀಟರ್ ಹೋಯ್ತು ಮಚ್ಚ ಹಿಂದೆನೆ. ಮಚ್ಚ ಮಚ್ಚ ಯೂಟರ್ನ್ ನೋಡಿ, ಯೂಟರ್ನ್ ಮಚ್ಚ, ಯೂಟರ್ನ್ ಹೋಗಿ ರಾಂಗ್ ಟರ್ನ್ ಫಿಲಂ ತರ ಆಗ್ಬಿಟ್ಟದು. ಅವಾಲಿಂದ ಸುತ್ತಾಡ್ತಾನೆ ಇದೀವಲ್ಲೋ ಮಚ್ಚ. ಇನ್ನೊಂದು ಅವರಾಗ ಶ್ರೀಲಂಕಾ ರೀಚ್ ಆಗ್ತೀವಿ ಮಚ್ಚ. ಮಚ್ಚ ನಾನು ಹೇಳಿದ್ ಯಲಂಕಾಗ್ ಮ್ಯಾಪ್ ಹಾಕು ಅಂತ ಕಣ. ಟ್ಯಾಗ್ ಮಾಡಿ ನಿಮ್ ಫ್ರೆಂಡ್ ರೂಟ್ ನೋಡಕ್ ಬರಲಿಲ್ಲ ಅಂದ್ರೂ ಬಿಲ್ಡಪ್ ಹಾಕಂತಾನೆ ಬಡ್ಡಿ ಮಗ. ನನ್ನ ಗೆಳೆಯನಿಗೆ ಗಾಡಿಯಲ್ಲಿ ಹೋಗುವಾಗ ಲೊಕೇಶನ್ ನೋಡಲು ಹೇಳಿ